ಗೈಸ್ ಇವಾಗ ನಾವು ಚೆಸ್ಸಲ್ಲಿ ಮಿಡ್ ಗೇಮಲ್ಲಿ ಬಂದಿದ್ದೀವಿ. ಈಗ ಮಿಥುನ್ +2 ಅಲ್ಲಿದ್ದಾನೆ, ನಾನು +2 ಮೈನಸ್ ಆಗಿದೆ. ಸೊ ನೋಡೋಣ ಮುಂದೆ ಎಂಡ್ ಗೇಮಲ್ಲಿ ಏನಾಗುತ್ತೆ. ಆಡು ಮಿಥುನ್. ಸೊ ಗೈಸ್ ಇದು ಎಂಡ್ ಗೇಮಲ್ಲಿ ಬಂದಿದೆ, ನೋಡ್ತಾ ಇರಿ ಏನಾಗುತ್ತೆ. ಸೊ ಗೈಸ್ ಈಗ ನಾನು ಮಿಥುನ್ ಮಾಡಿ ಚೆಸ್ಸಲ್ಲಿ ನಾನು ಗೆದ್ದಿದ್ದೀನಿ. ಇಲ್ಲಿ ಚೆಕ್ ಮೇಟ್ ಆಗಿದ್ದಾನೆ ಮಿಥುನ್. ಇಲ್ಲಿಗೆ ಹೋದ್ರೆ ರಾಣಿಯಿಂದ ಚೆಕ್ ಆಗುತ್ತೆ, ಇಲ್ಲಿದ್ರೂ ರಾಣಿಯಿಂದ ಚೆಕ್ ಆಗುತ್ತೆ. ಇದು ಆನೆ ನೋಡಿದ್ರೆ ಇಲ್ಲಿಂದ ರಾಣಿಯಿಂದ ಚೆಕ್ ಆಗಿದೆ. ಸೊ ನಾನು ಗೆದ್ದಿದ್ದೀನಿ. ಈಗ ನೆಕ್ಸ್ಟ್ ಮ್ಯಾಚ್ ನೋಡೋಣ ಬನ್ನಿ. ನಿತಿನ್ ಮತ್ತೆ ಆಕಾಶ್ ಆಡ್ತಾರೆ. ಹಾಯ್ ಗಾಯ್ಸ್. ಮಿಥುನ್ ಹಾಯ್ ಗಾಯ್ಸ್. ಸೊ ಗಾಯ್ಸ್ ಈಗ ಸೆಕೆಂಡ್ ಗೇಮ್ ಆಡ್ತಿದ್ದಾರೆ ಆಕಾಶ್ ಮತ್ತು ಮಿಥುನ್. ಆಗಲೇ ಬಿಟ್ಟಿದ್ದಾರೆ. ಆಕಾಶ್ ಕಿಂಗ್ ಸ್ಪಾನ್ ಆಗಿರ್ತಾನೆ, ಇವನು ಯಾವುದೋ ಮೂವ್ ಆಡ್ತಿದ್ದಾನೆ. ಸೊ ಬೆಸ್ಟ್ ಆಫ್ ಲಕ್ ಗಾಯ್ಸ್, ಸ್ಟಾರ್ಟ್ ಮಾಡೋಣ. ಐ ಥಿಂಕ್ ಇಲ್ಲಿ ಆಕಾಶ್ ಟ್ರ್ಯಾಪ್ ಬೀಳ್ಸಿಯೇನೆ ನಿತಿನ್ನ. ನೋಡ್ತಾ ಇರೋಣ ಏನಾಗುತ್ತೆ. ಓ ಗಾಯ್ಸ್, ಪಂದ್ಯದಲ್ಲಿ ತಿರುವು ಅಂತಾರೆ ಗೊತ್ತಾ, ಆ ಥರ ಇದು. ಆಕಾಶ್ಗೆ ಗೊತ್ತಿಲ್ಲ ಅವ್ನು ಮೇಟ್ ಮಾಡಿರೋದು. ಅವನು ಕುದುರೆ ಇಟ್ಟಿದ್ದಾನೆ ಇಲ್ಲಿ. ನಿತಿನ್ ಈಗ ಎಲ್ಲೋದ್ರೂ ಮೇಟ್ ಆಗ್ತಾನೆ. ಸೊ ಆಲ್ರೆಡಿ ಮೇಟು ಅವನು. ಹೇಳು ಆಕಾಶ್ ಏನು ಈಗ ಅವ್ನು ಚೆಕ್ ಮೇಟ್ ಆಗಿದ್ದಾನೆ, ಎಲ್ಲೂ ನಡ್ಸಕ್ಕಾಗಲ್ಲ ನೋಡು, ಯಾವ ಸ್ಕ್ವೇರು ಇಲ್ಲ ಅವನಿಗೆ. ನಿತಿನ್ ಏನಂತೆ ಇದಕ್ಕೆ, ಏನಂತೆ ನಿತಿನ್? ಗುಡ್ ಮೂವ್ ಅನ್ಬೋದು. ಗುಡ್ ಮೂವ್ ಹೆಂಗಂತೆ, ಮೇಟ್ ಆಗಿದೆಯಲ್ಲ ಇಲ್ಲಿ ನೀನು. ಅದೇ ನೀನ್ ತಾನೇ ಇದು ಮಾಡಿರೋದು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓ ಫ್ರೆಂಡ್ಶಿಪ್. ಸೊ ಬನ್ನಿ ಗಾಯ್ಸ್, ಇನ್ನೂ ಒಂದು ಮ್ಯಾಚ್ ಆಡ್ತೀನಿ ನಾನು ಮಿಥುನ್ ನನಗೆ ಚಾಲೆಂಜ್ ಮಾಡ್ತೀಯಾನೆ. ಮಿಥುನ್ ಸೋಲಿಸ್ತೀಯಾ? ಸೋಲಿಸ್ತೀನಿ. ಬನ್ನಿ ನೋಡೋಣ ಏನಾಗತ್ತೆ. ಸೊ ಗಾಯ್ಸ್ ಏನಾಗಿದೆ ಅಂದರೆ ಮಿಥುನ್ ಆಡಲ್ವಂತೆ. ನನಗೆ ನಿತಿನ್ ತುಂಬ ಚಾಲೆಂಜ್ ಮಾಡ್ತಾ ಇದ್ದಾನೆ. ನಿತಿನ್ ಆಡೋಣ ಬಾ ಆಡೋಣ. ಸೊ ಗಾಯ್ಸ್ ಈಗ ನಾನು ಮತ್ತೆ ನಿತಿನ್ ಆಡ್ತೀವಿ. ಬನ್ನಿ ಏನಾಗುತ್ತೆ ನೋಡೋಣ. ನಿತಿನ್ ಅವರು ಫುಲ್ ಜೋಶಲ್ಲಿದ್ದಾರೆ ಈ ಸತಿ ಋಷಿಲ್ ಅವ್ರನ್ನ ಸೋಲಿಸ್ಬೇಕು ಅಂತ. ಈಗ ಗಾಯ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೇಮು. ನಿತಿನ್ ಸ್ಟಾರ್ಟ್ ಮಾಡಿ. ನಿತಿನ್ ಅವರು ಕ್ವೀನ್ ಸ್ಪಾನ್ ಓಪನ್ ಮಾಡಿದ್ದಾರೆ. ನಮ್ಮ ಋಷಿಲ್ ಅವರು E4 ನಡೆಸಿದ್ದಾರೆ. ನೋಡೋಣ ಗೇಮ್ ಹೆಂಗಾಗುತ್ತೆ ಅಂತ. ಸೊ ಗಾಯ್ಸ್ ಇವಾಗ ಗೇಮು ಮಿಡ್ ಹತ್ರ ಬಂದಿದೆ. ಇಬ್ರು ಕ್ವೀನ್ಸ್ನ ಟ್ರೇಡ್ ಮಾಡಿದ್ದಾರೆ ಮತ್ತು ಬಿಷಪ್ಸ್ನ ಟ್ರೇಡ್ ಮಾಡಿದ್ದಾರೆ. ಋಷಿಲ್ಗೆ ಸ್ವಲ್ಪ ಇಲ್ಲಿ ಅಡ್ವಾಂಟೇಜ್ ಇದೆ. ನೋಡೋಣ ಮುಂದೆ ಏನು ಮಾಡ್ತಾರೆ. ನಿತಿನ್ ಅವರು ಫುಲ್ ಕಂಗಾಲಾಗಿದ್ದಾರೆ. ಈಗ ನೀವು ಅವ್ರ ಮುಖ ನೋಡ್ಬೋದು. ಸೊ ನೋಡೋಣ ಮುಂದೆ ಏನು ಮಾಡಿದ್ದಾರೆ. ಋಷಿಲ್ ಅವರು ಫುಲ್ ಹ್ಯಾಪಿಯಾಗಿದ್ದಾರೆ, ಆರಾಮಾಗಿ ಕೂತಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ತಾರೆ. ಸೊ ಗಾಯ್ಸ್ ಇಲ್ಲಿ ಒಂದು ಟ್ವಿಸ್ಟ್ ಆಗಿದೆ. ಟ್ವಿಸ್ಟ್ ಏನಪ್ಪ ಅಂತಂದರೆ ನಮ್ಮ ಮಿಥುನ್ ಅವರು ನಿತಿನ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಋಷಿಲ್ಗೆ ಸೋಲೋ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಅದರಿಂದ ಈಗ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಆಡು ನಿತಿನ್, ನೀನು ಮೂವ್ ಆಡು. ನಿತಿನ್ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿತಿನ್ ಅವರು ರುಕ್ನ B1ಗೆ ಇಟ್ಟಿದ್ದಾರೆ. ಸೊ ಋಷಿಲ್ ಕುದುರೆಯಿಂದ ಇಲ್ಲಿಟ್ಟು ರಾಜನ್ಗೆ ಚೆಕ್ ಕೊಡು. ಆಯ್ತಾಯ್ತು. ಈಗ ನಾನು ಹೇಳ್ಕೊಟ್ಟಿರೋದು ತಕ್ಕಂತೆ ಋಷಿಲ್ ಅವರು ಕುದುರೆನ ಇಟ್ಟು ಚೆಕ್ ಕೊಟ್ಟಿದ್ದಾರೆ. ನೋಡೋಣ ನಿತಿನ್ ಅವರು ಚೆಕ್ಕಿಂದ ಬಚಾವಾಗಿದ್ದಾರೆ. ಈಗ ಋಷಿಲ್ ನೈಟ್ನ A3ಗಿಡು. ಈ ಸ್ಕ್ವೇರು ಮಾರಕ ದಾಳಿ ಮಾಡ್ತಾ ಇದ್ದಾರೆ. ರುಕ್ನ B7ಗಿಟ್ಟು. ಸೊ ಈಗ ಋಷಿಲ್ ಅವರು ಅದನ್ನ ತಪ್ಪಿಸೋದಕ್ಕೆ ಏನಾದರೂ ಮಾಡಬೇಕಾಗುತ್ತೆ. ಋಷಿಲ್ ಅವರು ಏನು ಮಾಡ್ತಾರೆ ಈಗ ನಾವು ನೋಡೋಣ. ಓ ಋಷಿಲ್ ಅವರು ಬಿಷಪ್ನ ಹಿಂದೆ ಇಟ್ಟಿದ್ದಾರೆ. ಈಗ ನಿತಿನ್ ಅವರು ಚೆಕ್ ಕೊಟ್ಟಿದ್ದಾರೆ ತಮ್ಮ ರುಕ್ಕಿಂದ. ಋಷಿಲ್ ಅವರು ಇವಾಗ ಏನು ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಟೈಮ್ ತಗೋತಾ ಇದ್ದಾರೆ.
ನಿತಿನ್ ಅವರು ಫುಲ್ ಜೋಶಲ್ಲಿದ್ದಾರೆ ಈಗ. ಸೊ ಗಾಯ್ಸ್, ಈಗ ಋಷಿಲ್ ಅವರು ಚೆಕ್ಕಿಂದ ತಪ್ಪಿಸ್ಕೊಂಡಿದ್ದಾರೆ. ಓ, ನಿತಿನ್ ಅವರ ಪ್ಲಾನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರ ಆನೆಯಿಂದ ಋಷಿಲ್ ಅವ್ರ ಆನೆ ನೋಡ್ತಾ ಇದ್ದಾರೆ. ಈಗ ಋಷಿಲ್ ಅವರು ತಮ್ಮ ಸೈನಿಕನ ಮುಂದೆ ನಡೆಸಿದ್ದಾರೆ. ನಿತಿನ್ ಅವ್ರಿಗೆ ಇವಾಗ ಇಲ್ಲಿ ಒಳ್ಳೆ ಆಪರ್ಚುನಿಟಿ ಕಾಣಿಸ್ತಾ ಇದೆ. ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಇದು ಗುಡ್ ಮೂವೇ. ಸೊ ಈಗ ಋಷಿಲ್ ಅವರು ತಮ್ಮ ಕುದುರೆನ ಹಿಂದೆ ತಗೊಂಡಿದ್ದಾರೆ. ಕುದುರೆನ B5 ಇಟ್ಟಿದ್ದಾರೆ. B3 ಅಲ್ಲಿ ಇದ್ದಿದ್ದು, ಸಾರಿ A3 ಅಲ್ಲಿ ಇದ್ದಿದ್ದು. ಸೊ ಈಗ ಗೇಮು ತುಂಬ ಕ್ರಿಟಿಕಲ್ ಸಿಚುವೇಶನ್ಗೆ ಬಂದಿದೆ. ಇಬ್ಬರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋದ ಏನು ಮಾಡ್ತಾರೆ ಈಗ ಇಬ್ಬರು ಅಂತ ನೋಡೋಣ, ಮುಂದೆ ನೋಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಎಂಡ್ ಗೇಮ್ ಹತ್ತತ್ರ ಬಂದಿದ್ದೀವಿ. ನಿತಿನ್ ಅವ್ರು ಈಗ ಅಡ್ವಾಂಟೇಜಲ್ಲಿದ್ದಾರೆ. ಋಷಿಲ್ ಅವ್ರಿಗೆ ಸ್ವಲ್ಪ ಇಕ್ಕಟ್ಟಾಗಿದೆ. ಈಗ ನೋಡೋಣ ಅವ್ರು ಈ ಸಿಚುವೇಶನಿಂದ ಹೆಂಗೆ ಓವರ್ಕಮ್ ಮಾಡ್ತಾರೆ ಅಂತ. ನಿತಿನ್ ಅವ್ರು ಇವಾಗ ನೈಟ್ ಒಂದು ಮೂವ್ ಮಾಡಿದ್ದಾರೆ. ಅದು ರುಕ್ನ ಟಾರ್ಗೆಟ್ ಮಾಡ್ತಾ ಇದೆ ಋಷಿಲ್ದು. ಋಷಿಲ್ ಅವ್ರು ಅದನ್ನ ಅಟ್ಯಾಕ್ ಮಾಡಿದ್ದಾರೆ ವಾಪಸ್ಸು, ಅದನ್ನ ಡಿಫೆಂಡ್ ಮಾಡಿದ್ದಾರೆ ನಿತಿನು. ನೋಡೋಣ ಸಿಚುವೇಶನ್ ಇನ್ನೂ ಹೆಂಗಾಗುತ್ತೆ ಅಂತ. ಋಷಿಲ್ ಅವ್ರಿಗೆ ಆನೆಯಿಂದ ಚೆಕ್ ಕೊಟ್ಟಿದ್ದಾರೆ. ನಿತಿನ್ ಅವರು ಅದನ್ನ ತಪ್ಪಿಸ್ಕೊಂತ ಇದ್ದಾರೆ. ಇನ್ನೂ ಅಡ್ವಾಂಟೇಜ್ ನಿತಿನ್ ಅವ್ರ ಕೈಯಲ್ಲೇ ಇದೆ. ನೋಡೋಣ ಅವ್ರು ಈ ಮ್ಯಾಚ್ ಗೆಲ್ತಾರ ಇಲ್ವಾ, ಅಥವಾ ಋಷಿಲ್ ಅವರು ಬೌನ್ಸ್ ಬ್ಯಾಕ್ ಮಾಡ್ತಾರೆ ಈ ಸಿಚುವೇಶನ್ ಇಂದ ಅಂತ. ಸೊ ಈಗ ಗೈಸ್, ನಿತಿನ್ ಅವರು ಕ್ವೀನ್ ಪ್ರಮೋಟ್ ಮಾಡಿದ್ರು. ಋಷಿಲ್ ಅವರು ಅದನ್ನ ಹೊಡೆದಿದ್ದಾರೆ. ಈಗ ನೋಡೋಣ ಏನ್ ಮಾಡ್ತಾ ಇದಾರೆ ಅಂತ. ಮಿಥುನ್ ಅವ್ರು ಇನ್ನೂ ಹೇಳ್ಕೊಡೋದು ಬಿಟ್ಟಿಲ್ಲ. ಈಗ ಋಷಿಲ್ ಅವ್ರ ಪರ ಆಗ್ಬಿಟ್ಟಿದ್ದಾರೆ ಮಿಥುನ್ ಅವರು. ಈಗ ಇಲ್ಲಿ ನೋಡಿ, ಇಲ್ಲಿ ಋಷಿಲ್ ಅವ್ರಿಗೆ ಯಾವುದೇ ಮೂವ್ ಕಾಣಿಸ್ತಾ ಇಲ್ಲ. ಸೊ ಅವರು ವಾಪಸ್ ಹಿಂದೆ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಓ, ನಿತಿನ್ ಅವರು ಋಷಿಲ್ ಅವ್ರದ್ದು ಇರೋ ಒಂದು ಪಾನ್ ನೋಡ್ತಿದ್ದಾರೆ. ಇನ್ನೂ ಒಂದು ಪಾನ್ ಇದೆ. ನಿತಿನ್ ಅವ್ರಿಗೆ ಇನ್ನೂ ಒಂದು ಎಷ್ಟು ಸುಮಾರು ಆಪ್ಷನ್ಸ್ ಇದೆ, ಆದರೆ ಅವ್ರು ಯೂಸ್ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಋಷಿಲ್ಗೆ ಆಪ್ಷನ್ಸ್ ಇರೋದು ಕಡಿಮೆ. ಸೊ ಈಗ ನೋಡೋಣ. ಆದರೂ ಅಡ್ವಾಂಟೇಜ್ ನಿತಿನ್ ಅವ್ರ ಕೈಯಲ್ಲೇ ಇದೆ. ಈಗ ಋಷಿಲ್ ಅವರು ಅದೊಂದು ಕಿಂಗ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವ್ರು ರಿಸೈನ್ ಮಾಡಿದ್ರೆ ಒಳ್ಳೇದು. ನಿತಿನ್ ಅವ್ರು ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಋಷಿಲ್ ಅವ್ರು ಡಾಮಿನೇಟ್ ಮಾಡ್ತಾ ಇದ್ರು. ಈಗ ಅದು ರಿವರ್ಸ್ ಆಗಿದೆ. ಈಗ ನಿತಿನ್ ಅವರು ಪಾನ್ ಪ್ರಮೋಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಓ, ಋಷಿಲ್ ಅವರನ್ನ ತಡೆಯಕ್ಕೆ ಹೋಗ್ತಾ ಇದ್ದಾರೆ. ಈಗ ನೋಡೋಣ ಏನು ಮಾಡ್ತಾರೆ ಅಂತ. ಅವ್ರು ಇವಾಗ ಕಿಂಗ್ನೇ ನಡೆಸ್ಬೇಕಾಗುತ್ತೆ. ಸೊ ಈಗ ನಿತಿನ್ ಅವ್ರಿಗೆ ಪ್ರಮೋಟ್ ಮಾಡೋಕ್ಕೆ ಉಳಿದಿರೋದು ಒಂದೇ ಆಪ್ಷನ್, ಚೆಕ್ ಕೊಡಬೇಕು. ಅವ್ರು ಅದನ್ನ ಮಾಡಿದ್ದಾರೆ ಈಗ. ಓಕೆ, ಈಗ ಋಷಿಲ್ ಅವ್ರಿಗೆ ಇರೋದು ಅದೊಂದೇ ಮೂವು. ಈ ಎಂಡ್ ಗೇಮ್ ತುಂಬ ಚೆನ್ನಾಗೇ ಇದೆ. ಆಗಿಂದ ಗೇಮ್ ತುಂಬ ಚೆನ್ನಾಗೇ ನಡೀತಿದೆ. ಈಗ ಋಷಿಲ್ ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ. ಈಗ ಋಷಿಲ್ ಅವರು ರಿಸೈನ್ ಮಾಡಿದ್ದಾರೆ. ಗೇಮ್ ನಿತಿನ್ ಅವ್ರು ಗೆದ್ದಿದ್ದಾರೆ. ಇದು ಆ್ಯಕ್ಚುಲಿ ಮ್ಯಾಚ್ ಸ್ಟೇಲ್ಮೇಟ್ ಆಗಿರೋದು.